ನಟರಾಜ್ ಗೌಡ್ರೆ ಎಕನಾಮಿಸ್ಟ್ಗಳು ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಹಣ ಅನ್ನೋದಿದೆಯಲ್ಲ ಒಂಥರ ಒಂದು ಕಾನ್ಫಿಡೆನ್ಸು ನಟರಾಜ್ ಗೌಡ್ರೆ, ಹೌದು, ಆತ್ಮವಿಶ್ವಾಸ. ಹೌದು. ಶ್ರೀಮಂತಿಕೆಗೆ ಹಣ ಮಾನದಂಡನ ಐ ಡೋಂಟ್ ನೋ, ಅದು ಮನಸ್ಸಿನ ಸ್ಥಿತಿ. ಅದು ನಾನು ಸೈಕಲ್ ತುಳ್ಕೊಂಡು ಕೂಡ ಹೃದಯ ಶ್ರೀಮಂತನಾಗಿ ನಾನು ಖುಷಿಯಿಂದ ಇರಬಲ್ಲೆ ಅಂದರೆ ಅವ್ನಿಗೆ ಅದೇ ಶ್ರೀಮಂತಿಕೆ ಅಂತ ಒಬ್ಬ ಡಿಫೈನ್ ಮಾಡ್ತಾನೆ ಅದನ್ನು. ನಾನು ಲ್ಯಾಂಬೋರ್ಗಿನಿ ಕಾರ್ ತೊಗೋಬೇಕು, ನಾನು 5 BMW ನಿಲ್ಲಿಸಬೇಕು ಅಂದರೆ ಅವನ ವ್ಯಾಖ್ಯಾನ ಬೇರೆ ಇರುತ್ತೆ. ಬಟ್ ಹಣದ ಕಾನ್ಫಿಡೆನ್ಸು ನಿಮ್ಮ ಜೇಬಲ್ಲಿ 10,000 ರೂಪಾಯಿ ಇಟ್ಕೊಂಡು ಇಲ್ಲಿಂದ ನೀವು ಮನೆಗೆ ಆರಾಮಾಗಿ ಜಾಲಿಯಾಗಿ ನಡ್ಕೊಂಡು ಹೋಗ್ಬೋದು. ಬಸ್ ಚಾರ್ಜ್ಗೂ ನಿಮ್ಮ ಹತ್ರ ಕಾಸಿದೆ, ನೀವು ಕ್ಯಾಬಲ್ಲೂ ಹೋಗ್ಬೋದು, ಆಟೋದಲ್ಲೂ ಹೋಗ್ಬೋದು, ಖುಷಿಯಿಂದ ನಡ್ಕೊಂಡು ಹೋಗ್ತೀರಿ ನೀವು. ಆದರೆ ಜೇಬಲ್ಲಿ ಹಣ ಇಲ್ವಲ್ಲ, ಬಸ್ ಚಾರ್ಜ್ಗೂ ಹಣ ಇಲ್ವಲ್ಲ ಅನ್ನೋ ಸ್ಥಿತಿನಲ್ಲಿ ನೀವು ನಡ್ಕೊಂಡು ಹೋಗೋದಿದೆಯಲ್ಲ, ತುಂಬ ಭಾರವಾದ ಹೆಜ್ಜೆ ಆಗಿಬಿಡ್ತಾವೆ. ಹೌದು, ಮಾನಸಿಕ ತುಂಬ ಭಾರವಾದ ಹೆಜ್ಜೆ. ಗ್ರಾಮೀಣ ಭಾಗದ ಮಹಿಳೆಯರು, ಯಾಕೆಂದರೆ ನನಗೆ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಗ್ರಾಮೀಣ ಭಾಗದ ಮಹಿಳೆಯ ಅಕೌಂಟ್ಗೆ 2,000 ರೂಪಾಯಿ ಬಂದಿತ್ತು ಅಂತ ಅಂದ್ಕೊಳ್ಳಿ, 200 ಯೂನಿಟ್ಗೆ ನಾನು ದುಡ್ಡು ಕಟ್ಟಲ್ಲ ಅಂತ ಆಯಿತು. ಒಂದೊಂದು ಮನೆ ಒಡತಿ ಆ್ಯಂಗಲಿಂದ ಪರ್ಸೆಪ್ಷನಿಂದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಜೊತೆಗೆ ಅಕ್ಕಿ 5 kgಗೆ ಹಣ ಬರ್ತಿದೆ, ಇನ್ನು 5 kg ಅಕ್ಕಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಇದೊಂದು ಭಾಗ, ಇದೊಂದು ಕಾನ್ಫಿಡೆನ್ಸು. ಮನೇಲಿ ಡಿಗ್ರಿ ಓದಿದ್ರೋನೋ ಡಿಪ್ಲೊಮಾ ಓದಿರೋನಿಗೋ 1,500 3,000 ರೂಪಾಯಿ ಬಂದಾಗ ಈ ವಿಚಾರಗಳಿದೆಯಲ್ಲ, ಹೆಚ್ಚು ಕಡಿಮೆ ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಇಡೀ ಫ್ಯಾಮಿಲಿ ಲೆಕ್ಕ ಹಾಕ್ಬಿಟ್ರೆ 1 ಲಕ್ಷ ದಾಟಿಬಿಡುತ್ತೆ. ಹೌದು, 1 ಲಕ್ಷ ದಾಟಿಬಿಡುತ್ತೆ. ಬೇರೆ ನಾವು ಸಿಮೆಂಟ್ ಕೆಲಸ ಕೂಲಿ ಮಾಡೋ ಗಾರೆ ಕೆಲಸದವನು ಕೂಡ ಇವತ್ತಿಗೆ ಇಂಡೈರೆಕ್ಟ್ ರೂಪದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ತೆರಿಗೆ ಕಟ್ತಾ ಇದ್ದಾನೆ ವಾರ್ಷಿಕವಾಗಿ. 1 ಲಕ್ಷಕ್ಕಿಂತ ಹೆಚ್ಚಿನ ಗಾರೆ ಕೆಲಸದವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಗಾರೆ ಕೆಲಸನೇ ಕಟ್ತಾನೆ ಅಂದರೆ ಅವ್ನು ಪೆಟ್ರೋಲಿಂದ, ಡೀಸೆಲಿಂದ, ಇಡ್ಲಿಯಿಂದ, ಕಾಫಿಯಿಂದ, ಸಿಗರೇಟಿಂದ ನಾನು ಮಾತನಾಡಬಲ್ಲೆ. ಸೊ ವಿಷಯ ಹೀಗಿದ್ದಾಗ ಈ ರೀತಿ ಹಣ ಕೊಡುವ ವಿಚಾರದಿಂದ ದಿವಾಳಿ ಆಗುತ್ತೆ ಅನ್ನೋ ಕಾನ್ಸೆಪ್ಟು ಎಕನಾಮಿಕಲಿ ನಿಜ. ನಾನು ರಾಜಕೀಯ ಬೇಡ, ನನ್ನ ರಿಕ್ವೆಸ್ಟ್ ಇದು ಪ್ಯೂರ್ಲಿ ರಾಜಕೀಯ ನಿಜಾನ ಇದು ಅಂತ ಸರ್. ರಾಜಕೀಯವಾಗಲ್ಲ ನೋಡಿ, ಆ ಮಹಿಳೆ ಏನು ಮಾಡಬಲ್ಲಳು? ಕರೆಕ್ಟ್. 10,000 ರೂಪಾಯಿ ಬಂತು ಅಂತ ಅಂದ್ಕೊಳ್ಳಿ, ಒಂದು 50,000 ಬಂತು ಅಂತ ಅಂದ್ಕೊಳ್ಳಿ, ಏನು ಮಾಡಬಹುದು ಆ ಮಹಿಳೆ ಅಂತ ನನ್ನ ಕಾನ್ಸೆಪ್ಟ್. ಇಲ್ಲ ನೋಡಿ, ಒಂದು ಗ್ರಾಮೀಣ ಕರ್ನಾಟಕದ ಮಹಿಳೆ ಇವತ್ತು ಆಕೆ ಮೈ ಮೇಲೆ ಒಂದು ತಾಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದು ಗಿರ್ವಿ ಅಂಗಲಿದೆ. 70-80% ಮಹಿಳೆಯರ ಪರಿಸ್ಥಿತಿ ಇದೇನೆ ಇವತ್ತಿನ ಪರಿಸ್ಥಿತಿ. ನೋಡಿ, ಅವ್ರಿಗೆ ಆದಾಯ ಕಡಿಮೆ ಆಗಿ ಕೃಷಿನಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿತ್ತು, ಗ್ರೋತ್ ಆಗಬೇಕಾಗಿತ್ತು, ದ್ವಿಗುಣ ಆಗಬೇಕಾಗಿತ್ತು ಆದಾಯ, ಅದಾಗಲಿಲ್ಲ. 2% ಗ್ರೋತ್, ಅದು ಕೃಷಿ ಆಗ್ತಿರೋದು 2% ಗ್ರೋತ್. ಬೇರೆ ನೀವು GDP 6% 7% ನಾವು ಹೇಳ್ತೀವಲ್ಲ, ಕೃಷಿಲಿ ಆಗ್ತಿರೋದು 2% ಗ್ರೋತ್. ಈ ಸಮಯದಲ್ಲಿ ಅವ್ರದ್ದು ವೆಚ್ಚ ಜಾಸ್ತಿ ಆಗ್ತಾ ಇದೆ, ಕೃಷಿಗೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆದಾಯ ಕಡಿಮೆ ಬರ್ತಾ ಇದೆ, ಇಲ್ಲಾಂದ್ರೆ ಈಕ್ವಲ್ ಆಗ್ತಾ ಇದೆ. ಓಕೆ, ಒಂದು ಗ್ಯಾಸ್ ಸಿಲಿಂಡರ್ ತಗೋಬೇಕಾದ್ರೆ 1,000 ರೂಪಾಯಿ ದಾಟಿದಾಗ ಗ್ಯಾಸ್ ಸಿಲಿಂಡರ್ ತಗೋಬೇಕಾದ್ರೆ ಕಣ್ಣೀರು ಬರ್ತದೆ ಅವ್ರಿಗೆ. ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಒಂದು ಒಳ್ಳೆ ಶಾಲೆಗೆ ಅವರು ಯಾವುದೋ ಒಂದು ಕಾನ್ವೆಂಟ್ಗೆ ಕಳಿಸ್ತಾರೆ, ಈಗ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ, ಸ್ವಲ್ಪ ದೂರ ಕಳಿಸ್ಬೇಕು, ಅವ್ರಿಗೆ ಬಟ್ಟೆ ಕೊಡಿಸ್ಬೇಕು, ಅವ್ರು ಟ್ಯೂಷನ್ಗೆ ಹಾಕಬೇಕು, ಅಥವಾ ಅವ್ರಿಗೆ ಏನೋ ಬೇರೆ ಆಕ್ಟಿವಿಟಿಗೆ ಹಾಕ್ಸ್ಬೇಕು ಅಂದಾಗ ಕಣ್ಣೀರು ಹಾಕ್ತಾರೆ. ಸೊ ಈ ಹಣ ಇದೆಯಲ್ಲ, 2,000 ರೂಪಾಯಿ ಹಣ ಇದೆಯಲ್ಲ, ಅದು ಅವ್ರಿಗೆ ಜೀವನಕ್ಕೆ ಭದ್ರತೆ. ಫಸ್ಟ್ ಅವರು ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು, ಆ ಖುಷಿನ ತಗೊಂತಾರೆ. ಮಕ್ಕಳು ಎಜುಕೇಷನ್ಗೆ ಅದನ್ನು ಉಪಯೋಗಿಸ್ತಾರೆ. ಅಥವಾ ಮನೆಗೆ ಬರೀ ರಾಗಿ ಉಪಯೋಗಿಸ್ತಿದ್ದವರು ರಾಗಿ ಅಕ್ಕಿ ಉಪಯೋಗಿಸ್ತಾರೆ, ಬೇಳೆ ಕಾಳುಗಳನ್ನು ಬೇರೆ ಪರ್ಚೇಸ್ ಮಾಡ್ತಾರೆ. ಅವರ ಜೀವನದ ಗುಣಮಟ್ಟ ಇದೆಯಲ್ಲ ಬದಲಾವಣೆ ಆಗ್ತದೆ. ನಾನು KR ಪುರಮಲ್ಲಿ ಜಸ್ಟ್ ಒಂದು ವಾರ ಮುಂಚೆ ಪ್ರೊಫೆಸರ್ ರಾಜೀವ್ ಗೌಡ್ರು ನಾವು ಯಾವುದೋ ಒಂದು ಮಾತಾಡಿದಾಗ ಒಂದು ಮಹಿಳೆ ಹೇಳಿದ್ಲು, ನನಗೆ ಗಂಡ ಇಲ್ಲ, ಮಗಳು ಮದುವೆ ಮಾಡಿದ್ದೀನಿ, ನನಗೆ ಸಿದ್ದರಾಮಯ್ಯನೇ ಅಣ್ಣ, DK ಶಿವಕುಮಾರ್ನೇ ತಮ್ಮ, ಅವ್ರು ಕೊಡ್ತಾ 2,000 ರೂಪಾಯಿ ನನಗೆ ಜೀವನ ಭದ್ರ ಮಾಡಿದೆ ಅಂತ. ಇದಕ್ಕಿಂತ ಬೇಕಾ ನಿಮಗೆ? ಶಕ್ತಿ ಯೋಜನೆಯಲ್ಲಿ ಪುತ್ತೂರಿಂದ ಮಂಗಳೂರಿಗೆ ಹೋಗೋ ಒಬ್ಬ ಟೀಚರ್, ಅರೆಕಾಲಿಕ ಟೀಚರ್, ಆ ಟೀಚರ್ ಹೇಳ್ತಾರೆ ಕಡಿಮೆ ಇರುತ್ತೆ. ನನಗೆ ಅವ್ರು ಏನು ಹೇಳ್ತಾರೆ, ಈಗ ನಾನು ತಿಂಗಳಿಗೆ ನಾನು 2,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ, ಪುತ್ತೂರಿಂದ ಮಂಗಳೂರು ನಾನು ಹೋಗೋಕ್ಕೆ ತಿಂಗಳಿಗೆ 2,000 ರೂಪಾಯಿ ಬಸ್ ಚಾರ್ಜ್ ಖರ್ಚು ಮಾಡ್ತಾ ಇದ್ದೆ, ನನಗೆ 2,000 ರೂಪಾಯಿ ಉಳಿತು, ನನಗೆ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಉಳಿತಾಯ ಬೇರೆ ಇಲ್ಲ. ಅದಕ್ಕಿಂತ ದೊಡ್ಡ ಯೋಜನೆನಾ? ಈ ಯೋಜನೆಗಳು ಮಹಿಳಾ ಸಬಲೀಕರಣ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಕ್ಕೆ, ಸಾಮಾಜಿಕ ಚಟುವಟಿಕೆ ಭಾಗವಹಿಸಕ್ಕೆ ಪ್ರೋತ್ಸಾಹ ಕೊಟ್ಟಿದೆ. ಆಮೇಲೆ ಅದು ಕೇವಲ ಅಂತಲ್ಲ, ಆ ಗೃಹ ಜ್ಯೋತಿ ಆಗ್ಬೋದು, ಅಥವಾ ಈಗ ಯುವ ನಿಧಿ ಕೊಡ್ತಾ ಇರೋದಾಗ್ಬೋದು, ಸಬಲೀಕರಣ ಯೋಜನೆಗಳು ಒಂದು ಅವ್ರನ್ನ ಸಾಮಾಜಿಕ ಭದ್ರತೆ ಮಾಡ್ತವೆ, ಆರ್ಥಿಕ ಚಟುವಟಿಕೆಯನ್ನ ಚೆನ್ನಾಗಿಡ್ತವೆ ಅಂತ ಹೇಳಿ. ಖಂಡಿತವಾಗಿ ಹಣವನ್ನ ಅವ್ರು ಅಲ್ಲೇ ಸರ್ಕಾರ ಸಮಾಜದಲ್ಲೇ ಖರ್ಚು ಮಾಡ್ತಾರೆ ಅವರು.